ಎಲ್ಲರಿಗೂ ನಮಸ್ಕಾರ. ರಂಜಿತಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನನ್ನಿಡು ಫಸ್ಟ್ ಟೈಮ್ ನೋಡತ್ತಿದ್ದೀನಿ, ನನ್ನ ಚಾನಲ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಇದು ಫಸ್ಟ್ ವಿಡಿಯೋ ಬಿಡಾಕತ್ತೀನಿ ನೋಡ್ರಿ. ಪ್ಲೀಸ್ ಯಾರಿಗಾದ್ರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಇವತ್ತು ಏನು ಮಾಡಾಕತ್ತೀನಿರಪ್ಪ ಅಂದ್ರೆ ಸ್ಯಾಂಡ್ವಿಚ್ ಮಾಡಾಕತ್ತೀನಿ. ಯಾವ ಥರ ಮಾಡೋದು ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ಫಸ್ಟ್ ಸೌತೆಕಾಯಿ ತೊಗೊಂಡಿನಿ ರೀ ನೋಡಿರಿ, ಮತ್ತು ಡಬ್ಬು ಮೆಣಸಿನ್ಕಾಯಿ ಸಣ್ಣಾಗಿ ಕಟ್ ಮಾಡ್ಕೊಂಡೀನಿ, ಮತ್ತು ಕೊತ್ತಂಬರಿ ತೊಗೊಂಡಿನಿ, ಮತ್ತು ಟೊಮಾಟೊ ತೊಗೊಂಡಿನಿ, ಒಂದು ಟೊಮಾಟೊ ತೊಗೊಂಡಿನಿ. ಇವು ಡಬ್ಬು ಮೆಣಸಿನ್ಕಾಯಿ ನೋಡಿ ಸಣ್ಣಾಗಿ ಕಟ್ ಮಾಡ್ಕೊಂಡೀನಿ, ಮತ್ತು ಕೊತ್ತಂಬರಿನೂ ಸಣ್ಣಾಗಿ ಕಟ್ಟು, ಮತ್ತು ಇದು ಟೊಮಾಟೊನು ಸಣ್ಣಾಗಿ ಕಟ್ ಮಾಡ್ಕೊಂಡು ಬಂದೀನಿ, ಈರುಳ್ಳಿನೂ ಕಟ್ ಮಾಡ್ಕೊಂಬಂದೀನಿ, ಮತ್ತು ಸೌತೆಕಾಯಿನೂ ಸಣ್ಣಾಗಿ ಕಟ್ ಮಾಡ್ಕೊಂಬಂದೀನಿ. ಈಗ ಬ್ರೆಡ್ ನೋಡಿರಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತವಿ ಮ್ಯಾಗ ಬೈಸ್ಕೊಳಕತ್ತೀನಿ ನೋಡಿರಿ. ಸಣ್ಣ ಉರಿ ಇರ್ಬೇಕು ರೀ, ಭಾಳ ಜೋರು ಉರಿ ಇರಬಾರ್ದು, ತುಪ್ಪನೇ ಹಾಕಬೇಕು. ನಿಮ್ಗೆ ತುಪ್ಪ ಇರ್ಲಿಕ್ಕಂದ್ರೆ ಬೆಣ್ಣೆನೂ ಯೂಸ್ ಮಾಡ್ಕೋಬೋದು ರೀ. ನಾನು ತುಪ್ಪ ಯೂಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಎಲ್ಲ ಕಡೆ ಹಿಂದೆ ಮುಂದೆ ತುಪ್ಪ ಹಾಕ್ಕೊಂಡು ಈ ಥರ ಬೈಸ್ಕೋಬೇಕು ರೀ. ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳಕತ್ತೀನಿ ನೋಡಿರಿ. ನಾನು ಈ ಥರ ಬೈಸ್ಕೊಂಡು ಎರಡು ಕಡೆ ತಿರುಗಿ ಹಾಕ್ಕೋಬೇಕು ರೀ. ಈ ಥರ ಸ್ವಲ್ಪ ಕಪ್ಪಾಗಬೇಕು, ಅತಿ ಕಪ್ಪಾಗಬಾರ್ದು. ತುಪ್ಪ ಹಾಕಬೇಕು. ತುಪ್ಪ ಇಲ್ಲಾಂದ್ರೆ ನೀವು ಬೆಣ್ಣೆನೂ ಯೂಸ್ ಮಾಡ್ಬೋದು, ಮತ್ತು ಚೀಸ್ ಯೂಸ್ ಮಾಡ್ಬೋದು. ಬಟ್ ನಾನು ಚೀಸ್ ಯೂಸ್ ಮಾಡಿಲ್ಲ ರೀ, ಮನೆಯಲ್ಲಿರುವ ಸಾಮಗ್ರಿಗಳಿಂದ ಮಾಡೀನಿ ನಾನು. ಈಗ ನೋಡಿರಿ, ಈ ಬ್ರೆಡ್ಡಿಗೆ ಟೊಮಾಟೊ ಸಾಸ್ ಇರ್ತಾವೆ ನೋಡಿರಿ, ಟೊಮಾಟೊ ಸಾಸ ಹಾಕೋಬೋದು. ಇದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ ಟೊಮಾಟೊ ಸಾಸ. ನಾನು ಎರಡಕ್ಕೂ ಟೊಮಾಟೊ ಸಾಸ್ ಹಾಕ್ಕೊಂಡೀನಿ. ಹಾಕ್ಕೊಂಡು ಏನೇನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡೀನಿ ನೋಡಿರಿ, ಒಂದೊಂದಾಗಿ ಹಾಕ್ಕೊಳಕತ್ತೀನಿ ನೋಡಿರಿ. ಈ ಥರ ನಾನು ಫಸ್ಟ್ ಸೌತೆಕಾಯಿ ಹಾಕ್ಕೊಳಕತ್ತೀನಿ. ಸೌತೆಕಾಯಿ ಮತ್ತು ನೀವು ಗೆಜ್ರಿ ಇತ್ತಂದ್ರೆ ಗೆಜ್ರಿ ತುರಿದು ಹಾಕೋಬೋದು ರೀ. ನಾನು ಮತ್ತು ಟೊಮಾಟೊ ಹಾಕ್ಕೊಳಕತ್ತೀನಿ. ಇದು ಸಣ್ಣ ಮಕ್ಕಳಿಗೆ ತರಕಾರಿ ತಿನ್ನಂಗಿಲ್ಲ ನೋಡಿರಿ, ಅವಕ್ಕೆ ಚಲೋ ಇದು, ಆ ಮಕ್ಕಳಿಗೆ ತಿನ್ನಿಸ್ಬೋದು. ಮತ್ತು ಡಬ್ಬು ಮೆಣಸಿನ್ಕಾಯಿ ಸಣ್ಣಾಗಿ ಕಟ್ ಮಾಡ್ಕೊಂಡು ಡಬ್ಬು ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಸೌತೆಕಾಯಿ, ಡಬ್ಬು ಮೆಣಸಿನ್ಕಾಯಿ, ಟೊಮಾಟೊ ಮತ್ತು ಈರುಳ್ಳಿ ಹಾಕ್ಕೊಳಕತ್ತೀನಿ ನೋಡಿರಿ. ಎಲ್ಲನೂ ಹಾಕೋಬೇಕು ಈ ಥರ. ಮತ್ತು ಈಗ ಕೊತ್ತಂಬರಿನೂ ಉದುರಿಸ್ಕೊಳಕತ್ತೀನಿ ನೋಡಿರಿ. ಕೊತ್ತಂಬರಿನೂ ಈ ಥರ ಉದುರಿಸ್ಕೋಬೇಕು. ಈಗ ಮ್ಯಾಗ ಅದೇನು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋದ್ರಿ. ತುಪ್ಪ ಇಲ್ಲಾಂದ್ರೆ ಚೀಸ್ ಇತ್ತಂದ್ರೆ ಚೀಸ್ ಹಾಕೋಬೋದು. ಇದಕ್ಕೆ ನಾನು ತುಪ್ಪ ಯೂಸ್ ಮಾಡಿ ಮಾಡ್ಲಾಕತ್ತೀನಿ. ಇಷ್ಟು ತುಪ್ಪ ಹಾಕ್ಕೊಂಡು ಅವೇನು ಬ್ರೆಡ್ ಅದ ನೋಡಿರಿ, ಬ್ರೆಡ್ ಇದ್ರ ಮ್ಯಾಗ ಮುಚ್ಕೋಬೇಕು. ಎಲ್ಲನೂ ಚೆನ್ನಾಗಿ ಹಾಕಿ ಈ ಥರ ಪ್ಯಾಕ್ ಮಾಡ್ಕೋಬೇಕು ರೀ. ಎರಡೂ ಪ್ಯಾಕ್ ಮಾಡ್ಕೊಂಡೆ ನೋಡಿರಿ. ಪ್ಯಾಕ್ ಮಾಡಿ ಒಂದು ಸ್ಪೂನ್ ಅಂದರೆ ಕಡ್ಚಿ ಇದ್ರಲ್ಲೇ ಈ ಥರ ಫುಲ್ ಒತ್ತಿ ಈಗ ಹೊಳ್ಸ್ಕೋಬೇಕು. ಅದನ್ನು ಮ್ಯಾಗ ಒತ್ಕೋಬೇಕು ರೀ. ಫುಲ್ ಫ್ರೆಶ್ ಅಂದರೆ ಎಷ್ಟು ಕಡ್ಚಿಲೆ ಫುಲ್ಲ ಮ್ಯಾಗ ಬರ ಹಾಕಿ ಒತ್ಕೋಬೇಕು, ಆವಾಗ ಚೆನ್ನಾಗಾಗ್ತೈತಿ. ಈ ಥರ ಫ್ರೆಶ್ ಮಾಡ್ಕೋಬೇಕು ನೋಡಿರಿ. ಈ ಥರ ಹೊಳ್ಸ್ಕೊಂಡು ಬೈಸ್ಕೋಬೇಕು ರೀ. ಈಗ ಒಂದು ಪ್ಲೇಟ್ನೊಳಗೆ ಸರ್ವ್ ಮಾಡ್ಕೋತೀನಿ ನಾನು. ಇದ್ರ ಮ್ಯಾಗ ಒಳಗೆ ಚೀಸ್ ಹಾಕೊಂಡ್ರೂ ನಡಿತೈತಿ. ಈಗ ರೆಡಿ ಆಯ್ತು ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.